ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತಋತು, ವೈಶಾಖ ಮಾಸ, ಶುಕ್ಲಪಕ್ಷ 21 ಮೇ 2024 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:39. ಚಂದ್ರೋದಯ ಸಂಜೆ 4:50, ಚಂದ್ರಾಸ್ತ ರಾತ್ರಿ 4:40. ಮೇ 22. ಇಂದಿನ ತಿಥಿ ತ್ರಯೋದಶಿ 4:41 ರವರೆಗೆ, ನಂತರ ಚತುರ್ದಶಿ. ಯೋಗ ವ್ಯತಿಪಾತ್ ಮಧ್ಯಾಹ್ನ 12:36, ನಂತರ ವರಿಯಾನ. ನಕ್ಷತ್ರ ಸ್ವಾತಿ, ದಿನಪೂರ್ತಿ. ಕರ್ಣ ತೈಥಿಲ ಸಂಜೆ 5:39, ಗರಜ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:23 ರಿಂದ 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:42. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:46 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:40 ರಿಂದ 7:47. ಅಮೃತ ಕಾಲ ರಾತ್ರಿ 10:14 ರಿಂದ ರಾತ್ರಿ 11:58 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:28 ರಿಂದ 5:04, ಯಮಗಂಡಕಾಲ ಬೆಳಗ್ಗೆ 9:05 ರಿಂದ 10:41 ರವರೆಗೆ. ವರ್ಜಕಾಲ ಬೆಳಗ್ಗೆ 11:50 ರಿಂದ 1:34. ದುರ್ಮುಹೂರ್ತ ಬೆಳಗ್ಗೆ 8:26 ರಿಂದ 9:17, ನಂತರ ರಾತ್ರಿ 11:09 ರಿಂದ 11:54 ರವರೆಗೆ. ಮಾರನೆಯ ದಿನ ಬೆಳಗಿನ ಜಾವದವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ. ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಇಂದು ನೀವು ಗಣನೀಯ ಪ್ರಮಾಣದ ಹಣವನ್ನು ಹೊಂದಿರುತ್ತೀರಿ. ನಿಮ್ಮ ಹಣವನ್ನು ರಿಯಲ್ ಎಸ್ಟೇಟ್ ಅಥವಾ ಇತರ ಆಸ್ತಿಯಲ್ಲಿ ಹೂಡಿಕೆ ಮಾಡಿ. ವ್ಯಾಪಾರದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕರೂ ನಿಮಗೆ ತೃಪ್ತಿಕರವೆನಿಸುವುದಿಲ್ಲ. ಇಂದು ನಿಮಗೆ ಗೌರವ ಹೆಚ್ಚುವುದು. ವೃಷಭ ರಾಶಿ. ಕೆಲಸದ ಬದಲಾವಣೆಯಿಂದ ನಿಮಗೆ ಮಾನಸಿಕ ತೃಪ್ತಿ ಸಿಗುತ್ತದೆ. ವ್ಯವಹಾರದಲ್ಲಿ ನಿಮ್ಮ ಆದಾಯ ಹೆಚ್ಚುವುದು. ನಿಮ್ಮ ಹಳೆಯ ಸಾಲಗಳು ತೀರಿಸಲು ಈ ದಿನ ಉತ್ತಮವಾಗಿದೆ, ಆದರೆ ನೀವು ಇಂದು ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಮಿಥುನ ರಾಶಿ. ನೀವು ಇಂದು ತುಂಬಾ ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತದೆ. ವೃತ್ತಿ ಸ್ಥಳದಲ್ಲಿ ಕೆಲವರು ನಿಮ್ಮ ಕೆಲಸಗಳನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಸಂಗಾತಿಗೆ ಯಾವುದೇ ಸಂದರ್ಭಕ್ಕೂ ಸುಳ್ಳು ಹೇಳಬೇಡಿ. ಕಟಕ ರಾಶಿ. ಇಂದು ಭಾರಿ ಹೂಡಿಕೆಗಳನ್ನು ಮಾಡಬೇಡಿ, ನಷ್ಟವಾಗುವ ಸಾಧ್ಯತೆ. ನೀವು ಗೌರವಿಸುವ ಜನರಿಂದಲೇ ನಿಮಗೆ ತಪ್ಪು ಸಲಹೆ ಸಿಗಬಹುದು. ನಿಮ್ಮ ಕುಟುಂಬದವರಿಗೆ ಸ್ವಲ್ಪ ನಿಮ್ಮ ಸಮಯವನ್ನು ನೀಡಿ. ಸಿಂಹ ರಾಶಿ. ನಿಮಗೆ ಅಲ್ಪ ತಿಳುವಳಿಕೆ ಇರುವ ಕೆಲಸಗಳಿಗೆ ಕೈ ಹಾಕಬೇಡಿ. ಈ ದಿನ ನೀವು ಚೈತನ್ಯಶೀಲರಾಗಿರುತ್ತೀರಿ. ನೀವು ಭಾರಿ ಗಾತ್ರದ ಹಣಕಾಸಿನ ಹೂಡಿಕೆಯ ಯೋಜನೆಗಳನ್ನು ಮಾಡುವಿರಿ. ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಜಯ ಸಿಗುವುದು. ಕನ್ಯಾ ರಾಶಿ. ಆಪ್ತ ಸ್ನೇಹಿತರ ಸಹಾಯದಿಂದ ವ್ಯಾಪಾರಿಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇದೆ. ಈ ದಿನ ಫಲಪ್ರದ ದಿನವಾಗಿರುತ್ತದೆ. ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು ಇಂದು ತಮಗಾಗಿ ಮನೆ ಖರೀದಿಸಲು ಯೋಜಿಸಬಹುದು. ತುಲಾ ರಾಶಿ. ವೃತ್ತಿ ಸ್ಥಳದಲ್ಲಿ ಸಹೋದ್ಯೋಗಿಗಳ ಮೇಲೆ ನಿಮ್ಮ ಪ್ರಭಾವವು ಗಮನಾರ್ಹವಾಗಿ ಹೆಚ್ಚಾಗಬಹುದು. ಇಂದು ನಿಮ್ಮ ಜಾಣ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವಿರಿ. ಹೊಸ ಕೆಲಸಕ್ಕೆ ಪ್ರಯತ್ನಿಸಲು ಅನುಕೂಲಕರವಾಗಿದೆ. ವೃಶ್ಚಿಕ ರಾಶಿ. ಸ್ನೇಹಿತರ ಅಥವಾ ಪರಿಚಯಸ್ಥರ ವರ್ತನೆಯಿಂದ ನಿಮ್ಮ ಸಮಯ ಹಾಗೂ ಮಾನಸಿಕ ಶಾಂತಿಗೆ ಧಕ್ಕೆ ಬರಬಹುದು. ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಎಚ್ಚರವಹಿಸಿ. ನಿಮ್ಮ ಹಣ ಔಷಧೋಪಚಾರಕ್ಕೆ ವ್ಯಯ ಆಗುವುದು. ಧನು ರಾಶಿ. ಆಸ್ತಿಪರ ವ್ಯಾಜ್ಯಗಳನ್ನು ನಿಮ್ಮ ಪರ ಇತ್ಯರ್ಥಪಡಿಸುವಿರಿ. ನಿಮಗೆ ಬರಬೇಕಿದ್ದ ಬಾಕಿ ಹಣಕಾಸು ನಿಮಗೆ ಮರುಪಾವತಿಯಾಗುವುದು.
ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಇಂದು ಉತ್ತಮ ದಿನ. ಮಕರ ರಾಶಿ. ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಗೆ ಲಾಭದಾಯಕ ದಿನ. ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚುವುದು. ರಾಜಕೀಯ ವ್ಯಕ್ತಿಗಳಿಗೆ ದಿನ ಉತ್ತಮವಾಗಿದೆ. ನಿಮ್ಮ ಪ್ರೇಮ ಸಂಗಾತಿಗೆ ಈ ದಿನ ಮದುವೆಗಾಗಿ ಪ್ರಸ್ತಾಪಿಸುವಿರಿ. ಕುಂಭ ರಾಶಿ. ಈ ದಿನ ಆರ್ಥಿಕ ವಿಷಯಗಳಿಗೆ ಅಷ್ಟು ಉತ್ತಮವಾಗಿರುವುದಿಲ್ಲ. ಮಕ್ಕಳ ಮೇಲೆ ನಿಮ್ಮ ಅಭಿಪ್ರಾಯ ಹೇರುವುದು ಅವರಿಗೆ ಕೋಪ ಬರಿಸಬಹುದು. ಕಾನೂನು ವಿಷಯಗಳಲ್ಲಿ ಹುಷಾರಾಗಿರಿ. ದಾಖಲೆಗಳ ಬಗ್ಗೆ ಕಾಳಜಿ ವಹಿಸಿ. ಮೀನ ರಾಶಿ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಮೊದಲು ನಿಮ್ಮ ಹಿತೈಷಿಗಳನ್ನು ಸಂಪರ್ಕಿಸಿ, ಆದರೆ ನಿಮ್ಮ ದೌರ್ಬಲ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ದಿನ ಪ್ರಯಾಣ ಮಾಡುವವರಿದ್ದಲ್ಲಿ ವಂಚನೆಯ ಬಗ್ಗೆ ಎಚ್ಚರವಿರಲಿ. ಕೆಟ್ಟ ನಡವಳಿಕೆಯ ಜನರಿಂದ ದೂರ ಉಳಿಯಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.